ಹುಚ್ಚ ಚಲನಚಿತ್ರದ ಕನ್ನಡದಲ್ಲಿ ರಿವ್ಯೂ. ಹುಚ್ಚ 2001ರಲ್ಲಿ ಬಿಡುಗಡೆಯಾದ ಕನ್ನಡ ಭಾಷೆಯ ಪ್ರಣಯ ಸಾಹಸ ನಾಟಕ ಚಿತ್ರವಾಗಿದ್ದು, ಓಂ ಪ್ರಕಾಶ್ ರಾವ್ ನಿರ್ದೇಶನದಲ್ಲಿ ಸುದೀಪ್ ಮತ್ತು ರೇಖಾ ದೇವದಾಸ್ ನಟಿಸಿದ್ದಾರೆ. ಇದು 1999ರ ತಮಿಳು ಚಿತ್ರ ಸೇತುವಿನ ರೀಮೇಕ್ ಆಗಿದ್ದು, ಈ ಚಿತ್ರವು ಸಕಾರಾತ್ಮಕ ವಿಮರ್ಶೆಗಳನ್ನು ಗಳಿಸಿತು ಮತ್ತು ಸುದೀಪ್ಗೆ ಸಾಕಷ್ಟು ಖ್ಯಾತಿಯನ್ನು ತಂದುಕೊಟ್ಟಿತು. ಈ ಹಿಂದೆ ಈ ಚಿತ್ರಕಥೆಯನ್ನು ಉಪೇಂದ್ರ ಮತ್ತು ಶಿವರಾಜಕುಮಾರ್ ತಿರಸ್ಕರಿಸಿದ್ದರು. ಹುಚ್ಚ 2 ಚಿತ್ರವು ಈ ಚಿತ್ರದ ಮುಂದುವರಿಕೆಯಲ್ಲ, ಆದರೆ ಇದೇ ರೀತಿಯ ವಿಷಯವನ್ನು ಹೊಂದಿದೆ. ನಿರ್ದೇಶಿಸಿದವರು ಓಂ ಪ್ರಕಾಶ್ ರಾವ್, ಬರೆದವರು ಎಂ. ಎಸ್. ರಮೇಶ್, ಆರ್. ರಾಜಶೇಖರ್. ಆಧರಿಸಿದೆ ಸೇತು ತಮಿಳು ಚಿತ್ರ. ನಿರ್ಮಿಸಿದವರು ಕೆ. ಮುಸ್ತಫಾ, ಶ್ರೀಮತಿ ಮಹನೀರಪ್ಪ ರೆಹಮಾನ್, ಮೆಹರೂನಿಸಾ ರೆಹಮಾನ್. ನಟಿಸಿದ್ದಾರೆ ಸುದೀಪ್, ರೇಖಾ ದೇವದಾಸ್. ಛಾಯಾಗ್ರಹಣ ಅಣ್ಣಾಜಿ ನಾಗರಾಜ್. ಸಂಪಾದಿಸಿದವರು ಎಸ್. ಮನೋಹರ್. ಸಂಗೀತ ನೀಡಿದವರು ರಾಜೇಶ್ ರಾಮನಾಥ್. ನಿರ್ಮಾಣ ಕಂಪನಿ ಆಸ್ಕರ್ ಚಲನಚಿತ್ರಗಳು. ಬಿಡುಗಡೆ ದಿನಾಂಕ ಜುಲೈ 6, 2001. ಚಾಲನೆಯ ಸಮಯ 142 ನಿಮಿಷಗಳು. ದೇಶ ಭಾರತ. ಭಾಷೆ ಕನ್ನಡ. ಪಾತ್ರ ವರ್ಗ ಸಚ್ಚಿದಾನಂದ. ಕಿಚ್ಚ ಪಾತ್ರದಲ್ಲಿ ಸುದೀಪ್. ಅಭೀಷ್ಟ ಶೋಭಿತೆ ಪ್ರಸನ್ನಾಕ್ಷಿಯಾಗಿ ರೇಖಾ ದೇವದಾಸ್. ಕಿಚ್ಚನ ಬುದ್ಧಿಮಾಧ್ಯಮ ಸ್ನೇಹಿತೆಯಾಗಿ ಪವಿತ್ರ ಲೋಕೇಶ್. ಉಪನ್ಯಾಸಕಿಯಾಗಿ ಶೈಲಜಾ ಜೋಶಿ. ಕಿಚ್ಚನ ಅತ್ತಿಗೆಯಾಗಿ ಸನಾ. ಲಕ್ಷ್ಮಣನಾಗಿ ಎಂ. ಎನ್. ಲಕ್ಷ್ಮೀದೇವಿ. ವೈದ್ಯರಾಗಿ ಕೆ. ಎಸ್. ಶ್ರೀಧರ್. ಕಿಚ್ಚನ ಗೆಳೆಯನಾಗಿ ತಾರ್ಕೇಶ್ ಪಟೇಲ್. ಕಿಚ್ಚನ ಸ್ನೇಹಿತೆಯಾಗಿ ಅಂಜು ಮಹೇಂದ್ರನ್. ಪ್ರಾಧ್ಯಾಪಕರಾಗಿ ಶಿವರಾಮ್. ಕಿಚ್ಚನ ಸಹೋದರನಾಗಿ ಅವಿನಾಶ್. ದೇವಾಲಯದ ಸಂದರ್ಶಕರಾಗಿ ಬುಲೆಟ್ ಪ್ರಕಾಶ್. ಧ್ವನಿಪಥ, ಧ್ವನಿ ಮುದ್ರಿಕೆಯನ್ನು ರಾಜೇಶ್ ರಾಮನಾಥ್ ರಚಿಸಿದ್ದಾರೆ. ಮೂಲ ಚಿತ್ರದ ಯಗ್ ಶಲೂಮ್ ಎಂಬ ವಾರ್ತಾ ತವೇರಿ ಬೇಟೆ ಹಾಡುಗಳನ್ನು ಕ್ರಮವಾಗಿ ಯಾರೋ ಯಾರೋ ಮತ್ತು ಮಾತು ತಪ್ಪಿದಳು ಎಂದು ಇಲ್ಲಿ ಉಳಿಸಿಕೊಳ್ಳಲಾಗಿದೆ. ಸೋನು ನಿಗಮ್ ಅವರ ಕನ್ನಡತೇತರ ಉಸಿರೇ ಉಸಿರೇ ಹಾಡಿನ ಬಗ್ಗೆ ಸುದೀಪ್ ಅತೃಪ್ತಿ ವ್ಯಕ್ತಪಡಿಸಿದ್ದಾರೆ ಮತ್ತು ರಾಜೇಶ್ ಕೃಷ್ಣ ಹಾಡನ್ನು ಹಾಡುವುದೇ ಎಂದು ರಾಜೇಶ್ ರಾಮನಾಥ್ ಅವರನ್ನು ಕೇಳಿದರು. ಪುರಸ್ಕಾರಗಳು. 49ನೇ ಫಿಲ್ಮ್ ಫೇರ್ ಪ್ರಶಸ್ತಿಗಳ ದಕ್ಷಿಣದಲ್ಲಿ ಹುಚ್ಚ ಅತ್ಯುತ್ತಮ ಚಿತ್ರ, ಅತ್ಯುತ್ತಮ ನಿರ್ದೇಶಕ ಓಂ ಪ್ರಕಾಶ್ ರಾವ್, ಅತ್ಯುತ್ತಮ ನಟಿ ರೇಖಾ ದೇವದಾಸ್ ಮತ್ತು ಅತ್ಯುತ್ತಮ ಸಂಗೀತ ನಿರ್ದೇಶಕ ರಾಜೇಶ್ ರಾಮನಾಥ್ ನಾಮ ನಿರ್ದೇಶನಗಳನ್ನು ಪಡೆದು ಮತ್ತು ಸುದೀಪ್ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಗೆದ್ದರು. ಹುಚ್ಚ ಚಲನಚಿತ್ರದ ರಿವ್ಯೂ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.